ನಾನು MLA ಇದ್ದಾಗ ಕಡಗಂಚಿ, ಒಳವಂಡವಾಡಿ, ಕೌಲ್ಗ, ತಡಕಲ್ ಸೇರಿದಂತೆ 5 ಕೆರೆಗಳನ್ನು ಸ್ಯಾಂಕ್ಷನ್ ಮಾಡಲಾಗಿತ್ತು. ನನ್ನ ಅವಧಿಯಲ್ಲಿ ಒಳವಂಡವಾಡಿ ಕೆಲಸ ಮುಗಿಯುವ ಹಂತದಲ್ಲಿ ಇತ್ತು. ಆದರೆ ಈಗ ಕೆರೆಗಳ ನಿರ್ಮಾಣ ನಿಲ್ಲಿಸಲಾಗಿದೆ. ಶಾಸಕ BR ಪಾಟೀಲ್ ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದ್ದಾರೆ. ಕಡಗಂಚಿಯಲ್ಲಿ ಮಾಡುವ ಅಣೆಕಟ್ಟು ಬಂದ್ ಮಾಡಿಸಿದ್ದಾರೆ. ರೈತರಿಗೆ ಪರಿಹಾರ ಬಂದಿಲ್ಲ, ರೈತರ ಹಣ ಸಿಗ್ತಾ ಇಲ್ಲ, ಗುತ್ತೇದಾರ ಹಣ ಕೂಡ ಹಾಗೆ ಉಳಿದಿದೆ. 125 ಎಕರೆ ಹೊಲ ರೈತರು ಕೆರೆಗೆ ಕೊಟ್ಟಿದ್ದಾರೆ. ಸುಮಾರು 27 ರೈತರ ಹೊಲಗಳು ಸಂಪೂರ್ಣವಾಗಿ ಹೋಗಿದ್ದು ರೈತರು ಕಂಗಾಲಾಗಿದ್ದಾರೆ ಎಂದು ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್ ಅವರು ಶಾಸಕ BR ಪಾಟೀಲ್ ವಿರುದ್ಧ ಕಿಡಿಕಾರಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕೆರೆಯ ನಿರ್ಮಾಣ ಸಂದರ್ಭದಲ್ಲಿ ರೈತರ ಹೊಲಗಳು ಹೋಗಿದ್ವು, ರೈತರಿಗೆ ಬಿಲ್ ನೀಡಲಿಲ್ಲ. ಮುಂದೆ ಈಗಿನ ಶಾಸಕರು ರೈತರ ಬಿಲ್ ಮಾಡಿಕೊಡಲಿಲ್ಲ. ಈಗ ಕಾಮಗಾರಿಗಳನ್ನು ಬದಲಾವಣೆ ಮಾಡಿದ್ದಾರೆ. ಶಾಸಕರು ಬರೀ ಸಿರ್ಪುರ ಮಾದರಿ ಕೆರೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಕಾಮಗಾರಿ ಮಾಡುತ್ತಿಲ್ಲ. BR ಪಾಟೀಲ್ ಅವರು ಆಳಂದ ತಾಲೂಕಿಗೆ 200 ಕೆರೆ ಅನುಮೋದನೆ ಮಾಡ್ತೀನಿ ಅಂದಿದ್ರು. ಆದರೆ ಇಲ್ಲಿಯವರೆಗೆ ಒಂದೇ ಒಂದು ಕೆರೆ ಅನುಮೋದನೆ ಮಾಡಿಕೊಂಡು ಬಂದಿಲ್ಲ. ಈಗಾಗಲೇ 3 ಕೆರೆ ಕಾಮಗಾರಿ ಪೂರ್ಣ ನಾವು ಗೊಳಿಸಿದ್ದೇವೆ, ಆದರೆ ಇನ್ನುಳಿದ ಕೆರೆ ಕಾಮಗಾರಿಗಳನ್ನು ಬದಲಾವಣೆ ಮಾಡಿದ್ದಾರೆ ಎಂದರು. ಶಾಸಕ BR ಪಾಟೀಲ್ ಅವರು ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದ್ದಾರೆ. ಕಡಗಂಚಿಯಲ್ಲಿ ಮಾಡುವ ಅಣೆಕಟ್ಟು ಬಂದ್ ಮಾಡಿಸಿದ್ದಾರೆ. ರೈತರಿಗೆ ಪರಿಹಾರ ಬಂದಿಲ್ಲ, ರೈತರ ಹಣ, ಗುತ್ತೇದಾರರ ಹಣ ಹಾಗೆ ಉಳಿದಿದೆ. 125 ಎಕರೆ ಹೊಲ ರೈತರು ಕೆರೆಗೆ ಕೊಟ್ಟಿದ್ದಾರೆ. ಸುಮಾರು 27 ರೈತರ ಹೊಲಗಳು ಹೋಗಿವೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸ್ವಾಗತ. ನಮ್ಮ ಇಂದು ಆಳಂದ ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ಸುಭಾಷ್ ಗುತ್ತೇದಾರ್ ಅವರು ಇಂದು ಪತ್ರಿಕಾಗೋಷ್ಠಿ ಎಲ್ಲಿ ಬಂದಿದ್ದಕ್ಕೆ ಅವರಿಗೆ ಸ್ವಾಗತ ಮತ್ತು ನಮ್ಮ ಊರಿನ ಎಲ್ಲ ಗಣ್ಯರಿಗೆ ಸ್ವಾಗತ. ಹಾಗೂ ಇವತ್ತು ಪತ್ರಿಕಾಗೋಷ್ಠಿ ಕರೆದದ್ದು ವಿಷಯ ಏನಪ್ಪ ಅಂತಂದ್ರೆ, ಒಳವಂಡವಾಡಿ ಅಂತಂತ ಒಂದು ಸಣ್ಣ ಹಳ್ಳಿ. BR ಪಾಟೀಲ್ರು MLA ಆಗಿ ಈಗ ಆಚೆ ಬಂದ ಬಳಿಕ ನಾನು MLA ಇದ್ದಾಗ 5 ಕೆರೆಗಳನ್ನು ಸೆಂಕ್ಷನ್ ಮಾಡ್ಕೊಂಡು ಬಂದಿದ್ದೆ. ಒಂದನೇದು ಕಡಗಂಚಿ, ಎರಡನೇದು ಒಳವಂಡವಾಡಿ, ಮೂರನೇದು ಕೌಲ್ಗ, ನಾಲ್ಕನೇದು ಇಲ್ಲಿ ನಮ್ಮ ಆಳಂದ ತಾಲೂಕದಾಗ ಇದ್ದಿದ್ದೆ ನಾವು. ಆಮೇಲೆ ತಡಕಲ್ಲ, ಈ ಒಳವಂಡವಾಡಿ ನಮ್ಮ ಪೀರಿಯಡ್ನಲ್ಲಿ ಅರ್ಧ ಕೆಲಸ ಆಗಿತ್ತು. ಏನು ಕೆಲಸ ಅಂತಂದ್ರೆ, ರೈತರು ನಮ್ಮ ಊರಿಗೆ ಕೆರೆ ಆಗ್ತದಂದ್ರೆ ಒಳ್ಳೆಯದು ಅಂತ ಅವರಿಗೆ ಯಾವ ಸರ್ವೆ ನಂಬರ್ಗಳು ಆ ಕೆರೆದಾಗ ಹೋಗ್ಯಾವ, ಅವ್ರಿಗೆ ಇನ್ನೂ ದುಡ್ಡು ಮುಟ್ಟಿದ್ದಿಲ್ಲ ರೈತರಿಗೆ. ಆದ್ರೂ ಕೆಲಸ ಚಾಲೂ ಮಾಡ್ರಿ ಅಂತ ಅವ್ರು ಹೇಳಿದಾಗ ಅಲ್ಲಿ ಕೆಲಸ ಪ್ರಾರಂಭ ಆಗಿತ್ತು. ಸುಮಾರು 10 ಕೋಟಿ ಆ ಒಂದು ಕೆರೆಗೆ ಸ್ಯಾಂಕ್ಷನ್ ಆಗಿತ್ತು. ರೈತರಿಗೆ ಕೊಡ್ತಕ್ಕಂಥ 5 ಕೋಟಿ ಬೇಕಾಗಿತ್ತು, ಅದು ಇನ್ನೂ ಸ್ಯಾಂಕ್ಷನ್ ಆಗಿದ್ದಿಲ್ಲ. ಹಾಗೆ ಕೆರೆ ಪ್ರಾರಂಭ ಮಾಡಿ ಪಾಯ ಪೂರ ತುಂಬಿ ಅಲ್ಲಿ ಕೆಲಸ ಆಗಿತ್ತು. ಅದರ ಬಿಲ್ ಮುಂದೆ ಇವರು BR ಪಾಟೀಲ್ ಆದ ಬಂದ ಬಳಿಕ ಅದ್ರ ಬಿಲ್ ಬರೀ ಬಿಡಲಿಲ್ಲ. ಮತ್ತು ಅದು ಚೇಂಜ್ ಮಾಡಿ ಬೇರೆ ಬೇರೆ ಕೆಲಸಗಳಿಗೆ ಅಂದ್ರೆ ಅವರು BR ಪಾಟೀಲ್ರು ಯಾವಾಗಲೂ ಹೇಳೋದು ಸಿರ್ಪುರ ಮಾದರಿ ಅಂತ ಅದು ನಾ ಭಾಳ ಒಂದು ತಾಲೂಕದಾಗ ಮಾಡಿಸ್ತೀನಿ ಅಂತ ಅವರು ಎಲ್ಲ ಮೇಲಿನವರಿಗೆ ಎಲ್ಲರಿಗೆ ಒಂದು ಹೆಚ್ಚಿಗೆ ಹೇಳ್ತಾ ಇದ್ರು. ಈ ಸಿರ್ಪುರ ಮಾದರಿ ನಮ್ಮಲ್ಲಿ ಅಲ್ಲಿ ಸಿರ್ಪುರದಾಗ ಯಾವ ಥರ ಆಗ್ಯದ ಗೊತ್ತಿಲ್ಲ. ಆದ್ರೆ ನಮ್ಮ BR ಪಾಟೀಲ್ MLA ಆಗ್ಬೇಕು ಮಾಡೋದು ಹೆಂಗಪ್ಪ ಅಂತಂದ್ರೆ, 2-3 ದಿವಸ JCB ಹಚ್ಚೋದು, ನಾಲ ಸುಳಿಯೋದು, ಆ ಹಳ್ಳ ಏನದ ಹಳ್ಳ ಸುಳಿಯೋದು, ಒಂದು ಎಲ್ಲಿ ಬರ್ತದೋ ಒಂದು ಸಣ್ಣ ಅಣೆಕಟ್ಟು ಕಟ್ಟೋದು. ಇದು
ನಾಲಾ ಸುಂದರಕ್ಕೆ ನೀರು ಸರಾಗವಾಗಿ ಹೋಗ್ತವೆ ಹೊರಗಡೆ. ಒಂದು ಅಣೆಕಟ್ಟೆ ಏನಿರ್ತದೋ ಸಣ್ಣದಿರ್ತದೆ, ಅದು ಬೇಸಿಗೆದಾಗ ನೀರೇ ಇರೋಲ್ಲ ಅಲ್ಲಿ. ಈ ಕೆರೆ ಇದ್ರೆ ಏನಾಗ್ತದ, ಸುತ್ತಮುತ್ತ ರೈತರಿಗೆ ಹೊರಗೊಳಗೆ ಏನದ ನೀರು, ಬಾವಿ ನೀರು ಹೆಚ್ಚಾಗ್ತಾವ, ಬೋರ್ವೆಲ್ ನೀರು ಹೆಚ್ಚಾಗ್ತಾವ. ಆಯ್ತು, ದನಗಳಿಗೆ ಕರುಗಳಿಗೆ ಇವತ್ತು ಬೇಸಿಗೆ ಕಮ್ಮಿ ಆದರೂ ಕೂಡ ಕುಡಿಕ್ ನೀರೇ ಇರ್ತಾವ. ಆ ಸುತ್ತಮುತ್ತ ಹಳ್ಳಿಗೆ ಕುಡಿಕ್ ನೀರೇ ಬರ್ತದ. ಅದು ಇವತ್ತ ಮೊದಲು ಹೇಳ್ತಿದ್ರು ಅವರು, ತಮಗೂ ನಾನು ಮೊದಲು ಹೇಳಿದ್ದೆ, ನನಗೆ ಗೊತ್ತಿಲ್ಲ. ಬಿ ಆರ್ ಪಾಟೀಲ್ ಏನು ಹೇಳಿ ಒಂದ್ಸಲ ಎಲೆಕ್ಷನ್ ಅಂತಂದ್ರೆ, ನಾ ಆಳಂದ ತಾಲೂಕಲ್ಲಿ 200 ಕೆರೆಗಳು ಮನೆ ಸೆಕ್ಷನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ಕರ್ನಾಟಕದಾಗ ಒಂದನ್ನು ಮಾಡಲಿಲ್ಲ. ನಾವು 5 ಕೆರೆಗಳು ಸೆಕ್ಷನ್ ಮಾಡ್ಕೊಂಡು ಬಂದ ಬಳಿಕ ಒಂದು ಕಡ್ಗಂಚಿ ಪೂರ ಆಗ್ಯದ, ಎರಡನೇದು ಕೋತನಿಪರ್ಗ, ಅದನ್ನ ನೆನಪಾಗಿಸಿ ನೋಡಿ, ಕೋತನಿಪರ್ಗ. ಆ ಕೋತನಿಪರ್ಗ ಪೂರ್ಣ ಆಗ್ಯದ, ನೀರು ನಿಂತಾವ. ಮೂರನೇದು ತಡಕಲ್ ಕಂಪ್ಲೀಟ್ ಆಗ್ಯದ, ಅಲ್ಲಿ ನೀರು ನಿಂತಾವ. ಇನ್ನ 2 ಕೌಲ್ಗ ಮತ್ತು ಒಳವಂಡವಾಡಿ ಏನದ, ಅವರು ಮುಂದೆ ಬಂದು ಚೇಂಜ್ ಮಾಡಿ ಶಿರ್ಪುರ್ ಮಾದರಿಗೆ ಒಂದು ಇಟ್ಟಿದ್ದರ, ತಮ್ಗೆ ಎಲ್ಲರಿಗೂ ಒಂದೊಂದು ಕಾಪಿ ಕೊಟ್ಟರು, ಯಾವ ಊರಿಗೆ ಎಟ್ಟೆಟ್ ಕೊಟ್ಟರು ಅಂತ ಹೇಳಿ. ಇವತ್ತ ಅವ್ರದ್ದು ರೈತರಿಗೆ ಭಾಳ ಅಂದ್ರೆ ಈಗ 2-3 ವರ್ಷ ಆಯ್ತು. ಈಗ ಅವರು ಆಸೆ ಬಂದು ಚೇಂಜ್ ಮಾಡೋದಕ್ಕೆ ರೈತರಿಗೆ ಹೊರಗೊಳದಾಗ ಬಿತ್ತಲಿಕ್ಕೆ ಬರಲ್ಲ, ಏನು ಬೆಳೀಲಿಕ್ಕೆ ಬರಲಾಗ್ಯದ. ಅದಕ್ಕೆ ಅವರು ಇವತ್ತ ಒಂದು ಸತ್ಯಾಗ್ರಹ ಮಾಡ್ತೇವೆ ಅಂತ ಕೇಸಿಂದ ಅವರನ್ನು ಕೂತಾಗ, ಬೇಡ ಮೊದಲು ಪ್ರೆಸ್ಸಿಗೆ ಹೋಗಲಿ, ಪ್ರೆಸ್ದವ್ರಿಗೆ ಹೇಳಲಿ, ಎಲ್ಲ ಡೀಟೇಲ್ ಹೇಳಿ ಕೇಸಿಂದ ಆಮೇಲೆ ಒಂದು ಸತ್ಯಾಗ್ರಹದ ವಿಚಾರ ಮಾಡಮಿ ಅಂತ ಕೇಸಿಂದ ಇವತ್ತು ತಮ್ಮ ಮುಖಾಂತರ ಇವತ್ತು ಬಿ ಆರ್ ಪಾಟೀಲ್ರು ಏನೇನು ಮಾಡಿದ್ದಾರ ತಮ್ಮ ಕೇಸಿಂದ ತಿಳಿಸೋ ಸಲುವಾಗಿ ಈ ಒಂದು ಪ್ರೆಸ್ ಮೀಟ್ ಕರ್ತದ. ಅದಕ್ಕೆ ಈ ಬಿ ಆರ್ ಪಾಟೀಲ್ರು MLA ಹೇಳೋದೊಂದು ಮಾಡೋದೊಂದು ಯಾವಾಗಲೂ ಕೆಲಸ. ಈಗ ಕಡಗಂಚಿದಾಗ ಒಂದು ಕೆರೆ ಸ್ವಲ್ಪ ಊರು ಬಿಟ್ಟು ದೂರದ ಅವರಿಗೆ ಅಲ್ಲಿ ಸುತ್ತಮುತ್ತ ಹೊರದನ್ನವ್ರಿಗೆ ಉಪಯೋಗ ಆಗ್ಯದ. JJM ಸಭೆಯನ್ನು ಕೂಡ ಅಲ್ಲೇ ಬಾವಿ ಹೊಡೆದ್ರೆ ಅದನ್ನು ಕೂಡ ಕಡಗಂಚಿಗೆ ಒಂದು ಉಪಯೋಗ ಆಗ್ತದೆ. ಆದ್ರೆ ಇನ್ನೊಂದು ಅಣೆಕಟ್ಟು ಅಲ್ಲಿ 2.5 ಕೋಟಿ ರೂಪಾಯಿದ ಅಣೆಕಟ್ಟು ಹಾಕಿದೆ ಕಡಗಂಚಿದಾಗ, ಅದು ಕೂಡ ಇವತ್ತು ಚೇಂಜ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರೈತರು ಕೂಡ ಆಕ್ರೋಶ ಹೊರಹಾಕಿದ್ರು. ನಾವು ಪರಿಹಾರ ಕೊಟ್ಟಿಲ್ರಿ, ವರ್ಕ್ ಮಾಡ್ಯಾರ. ವರ್ಕ್ ಆಗ್ಯಾವ, ಬಾವಿ ಇದ್ದು ನಮ್ಮೆಲ್ಲ ಬಾವಿ ಮುಚ್ಚಾರ, ಲೈಟಿನ ಕರೆಂಟ್ ಕಂಬ ಹೋಗ್ಯಾವ, ಕಲ್ಲ ಅಡ್ಡಿ ಇದ್ದು ಎಲ್ಲ ಅಡ್ಡಿ ಹೋಗ್ಯಾದ. ಹೋಗಿ ಎಷ್ಟು ಆಗಿ ಎಲ್ಲ ವರ್ಕ್ ಆಗ್ಯದ್ರಿ. ವರ್ಕ್ ಆಗಿ ನಮ್ಮ ಮಾಜಿ ಶಾಸಕರು ಸರ್ ಏನು ಹೇಳಿದ್ರು, ಕೆಲಸ ಆಗ್ತದ, ಪರಿಹಾರ ಬರ್ತದೆ ಇವತ್ತು ನಾಳೆಗೆ, ಮತ್ತು ಕೆಲಸ ಸ್ಟಾರ್ಟ್ ಮಾಡೋದು ಎಲ್ಲರೂ ಒಂದು ಕೂಡ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ಅದ್ರಾಗೇನು ಅಭ್ಯಂತರ ಇಲ್ಲ. ಅದು ಕೆರೆ ಕ್ಯಾನ್ಸಲ್ ಮಾಡಿ ಸುತ್ತೂರು ಮಾದರಿ ಮಾಡ್ಬೇಕಂತೇಳಿ ಅದಕ್ಕೆ ನಮ್ಗೆ ಲೆಟರ್ ಕೊಡಿಸಿದ್ರಿ ಅವ್ರು, ಸಣ್ಣ ನೀರಾವರಿ ಸಚಿವರು. ಅದ್ರಲ್ಲಿ ಕೆರೆ ಕ್ಯಾನ್ಸಲ್ ಆಗಿ ಈಗ ಏನೋ ಸುತ್ತೂರು ಮಾದರಿ ಮಾಡ್ತಾರೆ ಅಂತೇಳಿ ನಮ್ಗೆ ಹೇಳ್ತಾರೆ. ಸುತ್ತೂರು ಮಾದರಿ ಮಾಡ್ರೂ ಏನೋ ಮಾಡುವಂತೆ ಜಮೀನು ಇಲ್ಲ. ಯಾಕಂದ್ರೆ ಎಲ್ಲ ಮ್ಯಾಲಿನ ಮಣ್ಣೆಲ್ಲ ತೆಗೆದು ಪಾಯದಾಗ ಹಾಕ್ಯಾರಿ. ಅಲ್ಲಿ ಹೊಲ ಎಂಬ ಎಲ್ಲ ಗಾಡಿ ಆಗ್ಯಾವ. ಅಲ್ಲೇನೂ ಜೀವನ ಮಾಡ್ತಾರೆ, ಬೋಲಿಕೋರ್ನು ರೊಕ್ಕ ಇಲ್ರಿ. ಅವ್ರು ಏನೇ ತಿಳ್ಕೊಂಡ್ರೆ ಇದಕ್ಕೆ ಮಾನ್ಯ ಶಾಸಕರೇ ಕಾರಣ ಅಂತ ನಾನು ಹೇಳಕ್ ಬೈತೀನಿ. ಶಾಸಕರ ಗಮನಕ್ಕೆ ತಂದಿರಿ ಏನಂತಾರ ಅವ್ರು ಒಟ್ಟ ರೀತಿಯಾಗಿ ಶಾಸಕರು ಇದು ಸುತ್ತೂರು ಮಾದರಿ ಮಾಡ್ತೇವೆ, ಇದು ಸರಿ ಕೆಲಸ, ದುಡ್ಡು ಬರಲ್ಲ. ಮಾಡ್ತೀನಿ ಇಲ್ಲ ಕೆರೆ ನಿಂದಿರ್ಸ್ಯಾರ. ನಾವು ಹೊಲ ಇತ್ತು, ಹೊಲ ದಾರದಿಕ್ಕಿಗೆ ಹಚ್ಚಾರ. ನಾವು ಏನ್ ಮಾಡೋದು ಈಗ? ನನ್ನ ಮಕ್ಕಳು ನಮ್ದ್ರಿ ಇಲ್ಲ ಇದಕ್ಕೆ ಹೇಳೋದು ಕೆರೆ ಆಗ್ಬೇಕಲ್ಲಿ. ನಮ್ದು 15 ಎಕರೆ ಅದ. ವಸ್ತ್ರವೇ ಅದ್ರಿ. ಏನ್ರಿ ಈಗ ಮತ್ತೆ 3-4 ವರ್ಷ ಆಯ್ತ್ರಿ. ಮತ್ತೆ ಅದು 4 ವರ್ಷ ಆಯ್ತ್ರಿ ಈಗ ನಿಂತಿ. ಬಿದ್ದ ಗಳಿಗೆ ಅದು ನಿಂತು ಬಿಡ್ತಲ್ಲಿ. ಏನ್ ಗಟ್ಟಿ ಆಗಿದೇವ್ ಈಗ ಬಂದಿದ್ದೇವ್ ನೋಡ್ರಿ. ನಾವು ಬಿ ನೋಡಿ ತಾಳಿದೇವು ಇಷ್ಟು ದಿನ. ತಾಳಿ ಈಗ ನಮ್ಗ ಇದು ಆಗ್ಯದ ಬಂದಿದ್ದೇವ್ ನಾವು.
ಏನಕ್ಕೆ ಮಾಡೋದು ಈಗ ಅಲ್ಲಿ ಒಟ್ಟ ಕೆರಿನೇ ಅವು ಹಾ ನಾವು ಒಟ್ಟ ಕೆರೆ ಆಗ್ಬೇಕಲ್ಲಿ ಅವ್ರು ಏನೋ ನಾವು ಎದುರು ಆಗ್ಬಾರ್ದು ಏನು ಅನ್ಬಾರ್ದು ಅಂತೇಳಿ ನಾವು ಸುಮ್ಮನೆ ಕೂತಿದ್ದೆವು ನಮ್ಮ ಹೊಲ ನಾಶ ಆಗಿ ಹೋಗ್ಯಾವ ಎಲ್ಲ जगदीश बिरादार, MS पाटील तंबाकवाडी, बसवराज बिरादार, बीरಣ್ಣ ಕಡಗಂಚಿ, ನಾಗೇಂದ್ರ ಪಪ್ಪಟಗೇರಿ, ಸಿದ್ದರಾಮಪ್ಪ ಬಿರಾದಾರ್, ಸಂತೋಷ್ ಅದಿಮನಿ, ಶಿವರಾಜ್ ಅವರಳ್ಳಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.